ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. ನಾನು ಕೆಮಿಸ್ಟ್ರಿ ಪ್ರೊಫೆಸರ್, ಸರ್ಟಿಫೈಡ್ ಹೀಲರ್ ಹಾಗೆ ಸ್ಪಿರಿಚುವಲ್ ಪ್ರಾಕ್ಟೀಷನರ್. ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನು ಅಂತಂದ್ರೆ ದೇವಸ್ಥಾನದಲ್ಲಿ ಗಂಟೆಗಳ ಮಹತ್ವ. ಅಂದ್ರೆ ನಾವು ಪೂಜೆ ಮಾಡುವಾಗ ಎಲ್ಲಾ ಶುಭ ಸಮಾರಂಭಗಳಲ್ಲಿ ನಾವು ಗಂಟೆನ ಬಾರಿಸ್ತೀವಿ. ಏನಕ್ಕೆ ಗಂಟೆನ ಬಾರಿಸ್ತೀವಿ? ಇದರ ಮಹತ್ವ ಏನು? ಇದರಿಂದ ಏನಾದ್ರೂ ಬೆನಿಫಿಟ್ಸ್ ಇದೆಯಾ? ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಐ ವೆಲ್ಕಮ್ ಎವ್ರಿ ಒನ್ ಟು ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಗಂಟೆ ಒಂದು ವಿಶಿಷ್ಟ ವಸ್ತು. ಇದು ಪಂಚಲೋಹಗಳಿಂದ ಮಾಡಲ್ಪಟ್ಟಿದೆ. ಅಂದ್ರೆ 5 ಡಿಫರೆಂಟ್ ಮೆಟಲ್ಸ್ ನ ಒಂದು ನಿರ್ದಿಷ್ಟ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ಈ ಗಂಟೆನ ಡಿಸೈನ್ ಮಾಡಿದ್ದಾರೆ. ಸೊ ನಾವು ದೇವಸ್ಥಾನಕ್ಕೆ ಹೋದವಾಗ, ಶೇಕ್ ಮಾಡಿದವಾಗ ಕ್ರಿಯೇಟ್ ಆಗುವಂತ ಸೌಂಡು ನಮ್ಮ ಬಾಡಿ ಮತ್ತೆ ಮೈಂಡ್ ನ ರೀಚ್ ಆಗಿ ಭಕ್ತಿನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಭಕ್ತಿ ಅಂದ್ರೆ ಇಟ್ ಈಸ್ ದ ಲವ್ ಟುವರ್ಡ್ಸ್ ಗಾಡ್. ಸೊ ನಾವು ಪೂಜೆ ಮಾಡುವಾಗ ನಮ್ ಗಮನ ಬೇರೆ ಎಲ್ಲೂ ಹೋಗದೆ ಇರ್ಲಿ ಅಂತ ಇನ್ಸ್ಟಂಟೇನಿಯಸ್ ಆಗಿ ನಮ್ಮ ಗಮನ ದೇವ್ರ ಕಡೆ ಹೋಗ್ಲಿ ಅನ್ನೋ ಕಾರಣಕ್ಕೆ ನಾವು ಶುಭ ಸಮಾರಂಭಗಳಲ್ಲಿ ಪೂಜೆ ಮಾಡುವಾಗ ದೇವಸ್ಥಾನಗಳಲ್ಲಿ ಗಂಟೆನ ಬಾರಿಸ್ತೀವಿ. ಇಟ್ ಕ್ರಿಯೇಟ್ಸ್ ಇನ್ಸ್ಟಂಟೇನಿಯಸ್ ಅಟೆನ್ಷನ್ ಟುವರ್ಡ್ಸ್ ಗಾಡ್. ಹೆಣ್ಮಕ್ಳು ಗಂಟೆ ಬಾರಿಸಬಾರ್ದು, ಅಶುಭ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ನಾವು ಗಂಟೆನ ಶೇಕ್ ಮಾಡಿದವಾಗ ಕ್ರಿಯೇಟ್ ಆಗುವಂತ ಸೌಂಡ್ ಇನ್ ದ ಫಾರ್ಮ್ ಆಫ್ ವೈಬ್ರೇಷನ್, ಎನರ್ಜಿ ಅಥವಾ ಫ್ರೀಕ್ವೆನ್ಸಿ ಯುಟೆರಸ್ ಅಲ್ಲಿರುವಂತ ಒಂದು ನರ್ವ್ ಅಥವಾ ನರನ ಡ್ಯಾಮೇಜ್ ಮಾಡುತ್ತೆ. ಸೊ ಈ ತರ ಆರೋಗ್ಯ ದೃಷ್ಟಿಯಿಂದ ಹೆಣ್ಮಕ್ಳು ಗಂಟೆನ ಬಾರಿಸಬಾರ್ದು, ಅಶುಭ ಅಂತ ಹೇಳ್ತಾರೆ. ನಾವು ಮನೇಲಿ ಪೂಜೆ ಮಾಡುವಾಗ ಗಂಟೆ ಶಬ್ದದಿಂದ ಮನೆಯನ್ನ ಮೊಳಗಿಸಿ ಪ್ರತಿ ಕಾರ್ನರ್, ಪ್ರತಿ ಕೊಠಡಿಯಲ್ಲಿರುವಂತ ನೆಗೆಟಿವ್ ಎನರ್ಜಿನ ಆಚೆ ಹಾಕಿ ಹಾಗೆ ಗುಡ್ ವೈಬ್ಸ್ ಮನೇಲೇ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.